ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲ್ವಾ. ಯಾವಾಗಲೂ ನಿಮ್ಮ ಈ ಡ್ಯಾನ್ಸಿಂಗ್ ಟೈಮ್ನಲ್ಲಿ ತಾವು ನಮ್ಮ ಹೇಮಾ ಮೇಡಮ್ ಅವ್ರ ಜೊತೆ ಒಂದು ರತಿ ಮನ್ಮತ ಅಂತ ಹೌದು 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 ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ. ಅವಾಗ ನಿಮ್ಮ ಈ ಮುದ್ದು ಮುಖ, ನಿಮ್ಮ ಈ ಇನ್ನೋಸೆಂಟ್ ಮುಖ ಎಲ್ಲೋ ಒಂದು ಕಡೆ ಕೆಲವು ಪಾತ್ರಗಳು ಮಾತ್ರ ಹೌದು 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 ಡೆಫಿನೆಟ್ಲಿ. ಬಿಕಾಸ್ ನಾನು ಇವಾಗ ಲವರ್ ಬಾಯ್ ಅಂತ ಎಂಟ್ರಿ ಆದೆ. ಇಲ್ಲಿ ಮನೆ ಇರಲಿಲ್ಲ ನನಗೆ, ಚೆನ್ನೈಯಲ್ಲೇ ಮನೆ ಮಾಡಿದ್ದು ಫಸ್ಟು. ಅಲ್ಲಿಂದ ಇಲ್ಲಿ ಬಂದು ರಂಗೋಲಿ ಮಾಡಿದಾಗಲೂ ಐ ವಾಸ್ ಇನ್ ಚೆನ್ನೈ, ಬ್ಯಾಂಗ್ಳೂರ್ ಅಲ್ಲ. ನನ್ನ ಸಿಕ್ಕಿರೋ ಯಾರೇ ಜನ ನನ್ನ ಇವನು ಕನ್ನಡದವನು ಅಂತ ಇದು ಮಾಡ್ಕೊಳ್ಳೇ ಇಲ್ಲ, ಅಷ್ಟು ಪ್ರೀತಿ ತೋರಿಸಿದ್ರು. ವಂಡರ್ಫುಲ್. ಅಲ್ಲೇ ಋಣಾನುಬಂಧ ಏನೋ ಇತ್ತು ಅನ್ಸುತ್ತೆ. ಆಯಿತು. ಬಟ್ 2015 ಸುನಾಮಿ ಬಂತು. ನಮ್ಮ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ, ಗ್ರೌಂಡ್ ಫ್ಲೋರ್ ವಾಸ್ ಇನ್ ವಾಟರ್. ಅಯ್ಯೋ. ಆಮೇಲೆ ನನ್ನ ಮನೆ ಮಾರಿ ಐ ಜಸ್ಟ್ ಕೇಮ್ ಆಫ್ ಹಿಯರ್. ನೂರೊಂದು ನೆನಪು. ಈಗ ಇಷ್ಟು ಭಾಷೆಗಳ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರಿ, ಸುತ್ತಿದ್ರಿ, ನಿಮ್ಮ ಡ್ಯಾನ್ಸ್ಗೆ ಟೈಮ್ ಸಿಗ್ತಿತ್ತಾ? ನನಗೆ ಡಾನ್ಸ್ ಏನು ಅಂದರೆ ಇಟ್ಸ್ ಲೈಕ್ ಊಟ. ಯಾವ ಲೊಕೇಶನ್ ಹೋದ್ರೇನೋ ನನ್ನ ಡಾನ್ಸ್ಗೋಸ್ಕರ ನಾನು ಟೈಮ್ ತಗೋತಾ ಇದ್ದೆ. ನನಗೆ ಬೇಕಾಗಿದ್ದೇನೋ, ನನ್ನ ಮ್ಯೂಸಿಕ್ ಬೇಕಾಗ್ತಿತ್ತು, ನಾನು ಎಲ್ಲಿ ಒಂದು ಸ್ಪೇಸ್ ನೋಡ್ತಿದ್ದೆ, ಅಲ್ಲಿ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೆ. ಅಥವಾ ಸಂಗೀತ ರೊಟೀನ್ ಆಗಿಬಿಟ್ಟಿತ್ತು. ಸೊ ಇಟ್ಸ್ ಲೈಕ್ ಊಟ ಅದು. ಆಮೇಲೆ ಇವಾಗ ಡಾನ್ಸ್ಗೋಸ್ಕರ ನಾವು ಎಲ್ಲೇ ಹೋದರೆ, ಯಾವ ಲೊಕೇಶನ್ ಹೋದ್ರೇನೋ ನಮ್ಮ ಬಾಡಿಗೆ ಎಕ್ಸಸೈಸ್ ಬೇಕು. ಅದನ್ನು ಡಾನ್ಸ್ ಮಾಡಲಿಲ್ಲ ಇವತ್ತು ವರ್ಕೌಟ್ ಮಾಡಬೇಕು, ಇವತ್ತು ಎಕ್ಸಸೈಸ್ ಮಾಡಬೇಕು, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಡಾನ್ಸ್ಗೆ ಅಜಿಲಿಟಿ ಬೇಕು, ಯು ಹ್ಯಾವ್ ಟು ಕೀಪ್ ಮೂವಿಂಗ್. ಸೊ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ಐ ಕುಡ್ ಸ್ಟಿಲ್ ಡಾನ್ಸ್. ಓ ನೈಸ್. ಈಗ ರಂಗೋಲಿ ಬಗ್ಗೆ ನಾನು ಆಗಲೇ ಕೇಳಬೇಕಾಗಿ ಪ್ರಶ್ನೆ, ಆ 2 ಸಾಲು ಏನಾದ್ರು ಹಾಡ್ಬೋದಾ? ಜೀವ ಜೀವ ಸೇರಿಸು ಲಿರಿಕ್ ನಿಮ್ಗೆ ಅಫ್ಕೋರ್ಸ್ ಜ್ಞಾಪಕ ಇದೆ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚಲುವೆ ರಂಗೋಲಿ, ಪ್ರತಿ ಜೀವದ ಎದೆ ಎದೆ ಅಂಗಳ, ಅನುಬಂಧದ ಗೆರೆ ಬಿರಿಸೋ ನೆರ, ಪ್ರೀತಿಯ ಕಲೆಗೆ ನಮನ. ವಂಡರ್ಫುಲ್ ಸರ್, ಥ್ಯಾಂಕ್ ಯು. ಈಗ ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಬಗ್ಗೆ ನಾನು ಮಾತಾಡಲೇಬೇಕು. ಅದು ನಮ್ಮ ದಾದಾ, ನಮ್ಮ ಸಾಹಸ ಸಿಂಹ ವಿಷ್ಣು ಸರ್ ಅವರ ಪ್ರೀತಿಯ ತಮ್ಮನಾಗಿ ಮಾಡಿದಂಥ ಸಿನಿಮಾ ನಿಶಬ್ದ ಸಿನಿಮಾ. ನೀವು ನಿಶಬ್ದ ಸಿನಿಮಾ ಮಾಡಕ್ ಮುಂಚೆನೆ ವಿಷ್ಣು ಸರ್ ಒಂದ್ಸತಿ ನೋಡಿದ್ರಂತೆ ನಿಮ್ಮ ಸಣ್ಣ ವಯಸ್ಸಿನಲ್ಲಿ. ಫಸ್ಟ್ ಆ ಮೆಮೊರಿ ಹೇಳಿ ಸರ್. ನಾನು ನೋಡಿದ್ದವ್ರನ್ನ ಮಲೈ ಮಾರುತ ಟೈಮಲ್ಲಿ CVL ಶಾಸ್ತ್ರಿ ಅವ್ರ ಮೂವಿ. ಅದರಲ್ಲಿ ನಮ್ಮ ತಾಯಿ ಬಂದ್ಬಿಟ್ಟು ಶಿ ವಾಸ್ ಅ ಡಾನ್ಸ್ ಕೊರಿಯೋಗ್ರಾಫರ್. ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಉಲ್ಸಿ ನೃತ್ಯ, ಸಂಗೀತ, ಮೃದಂಗ, ನಮ್ಮ ಲಲಿತ ಕಲಾ ಅಕಾಡೆಮಿ ವೇರ್ ಮೈ ಮದರ್ ವಾಸ್ ಅ ಟೀಚರ್, ಆ ಫುಲ್ ತಂಡನ ಅಲ್ಲಿ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ವಿ. ಅಲ್ಲಿ ಹೋಗಿ ಇದ್ ಮಾಡಿದ್ರು. ಆಮೇಲೆ ನಳಿನಿ ಅಮ್ಮಾಗ ಒಂದು ಸೀಕ್ವೆನ್ಸ್ ಇತ್ತು, ಡಾನ್ಸ್ ಸೀಕ್ವೆನ್ಸ್ ಇತ್ತು ಆಸ್ ಅ ಗಾಡೆಸ್. ಅದನ್ನ ನಮ್ಮ ತಾಯಿನೇ ಕೊರಿಯೋಗ್ರಾಫ್ ಮಾಡಿದ್ದು. ಆ ಡಾನ್ಸ್ ಸೀಕ್ವೆನ್ಸ್ ನಮ್ಮ ತಾಯಿನೇ ಕೊರಿಯೋಗ್ರಾಫ್ ಮಾಡಿದ್ದು ಸಿನಿಮಾದಲ್ಲೂ. ಆಮೇಲೆ ಸಿವಿಲ್ ಶಾಸ್ತ್ರಿ ನಮ್ಮ ಅಂಕಲ್ ಅಂದ್ರೆ ದೂರದ ರಿಲೇಷನ್ ಆಗ್ಬೇಕು ಅವರು. ಅವ್ರ ಬ್ರದರ್ ಅನಂತು ಸರ್ ಎಲ್ಲ ತಂದೆಯವರು ತುಂಬಾ ಕ್ಲೋಸ್. ಸೊ ಆ ಮೂವಿಯಲ್ಲಿ ಭೇಟಿ ಆಗಿದ್ದೆ ವಿಷ್ಣು ಸರ್ನ. ಮಾತಾಡಿದ್ರಿ, ಜ್ಞಾಪಕ ಇದೆಯಾ? ಅವರು ಬಂದ್ಬಿಟ್ಟು ಅವಾಗ ನಾನು ಇನ್ನೂ ಮೂವಿ ಎಂಟ್ರಿ ಆಗಿರ್ಲಿಲ್ಲ. ಐ ವಾಸ್ ನಾಟ್ ಆಕ್ಟರ್ ಸ್ಟಿಲ್. ಅವಾಗ ಆ ಟೈಮಲ್ಲಿ ಮೀಟ್ ಮಾಡಿದ್ದು. ಸೊ ಜಸ್ಟ್ ಜನರಲ್ ಆಗಿ ಮೀಟ್ ಮಾಡಿದ್ದೆ, ಫೋಟೋಗಳು ತೆಗ್ದಿದ್ವಿ ಅನ್ಸುತ್ತೆ, ಬಟ್ ಐ ಡೋಂಟ್ ನೋ ವೇರ್ ದ ಫೋಟೋಸ್ ಆರ್. ಸೊ ಈ ತರ ಪರಿಚಯ ಅಷ್ಟೇ, ಜಾಸ್ತಿ ಕಾಂಟ್ಯಾಕ್ಟ್ ಸಂಪರ್ಕ ಇರಲಿಲ್ಲ. ನಿಶಬ್ದಗೆ ಆಯ್ಕೆ ಆದ್ರಿ. ನಿಶಬ್ದಗೆ ಅಗೇನ್ ಭಾರವಿ ಸರ್ ಬಂದ್ಬಿಟ್ಟು ಹೆಡ್ ಸೀನ್ ಮೀ ಇನ್ ತೆಲುಗು ಮೂವಿ. ಅವ್ರು ತೆಲುಗುಗೆ ಯಾವುದೋ ಮೂವಿ ರೈಟಿಂಗ್ ಬರೀತಾ ಇದ್ರು. ನೋಡಿದ್ರು ನಿಮ್ಗೊಂದು ಮೂವಿ ಇದೆ ವಿಷ್ಣು ಸರ್ ಜೊತೆಗೆ ಅಂತ, ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಇತ್ತು. ಸೊ ಬಂದೆ, ಅಲ್ಲಿ ಬ್ರದರ್ ರೋಲ್ ಅಂತ ಹೇಳಿದ್ರು. ಇಟ್ ವಾಸ್ ಅ ನೈಸ್ ರೋಲ್, ಸ್ಮಾಲ್ ರೋಲ್, ಮೇನ್ ರೋಲ್. ದಟ್ ಇಸ್ ದ ರೀಸನ್. ಬಟ್ ಐ ವಿಶ್ ಐ ಹ್ಯಾಡ್ ಮೋರ್ ಅಂತ ಅನ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ದಿನೇಶ್ ಬಾಬು ಸರ್ ವಾಸ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಅಂಡ್ ಕ್ಯಾಮರಾಮನ್. ಅರ್ಲಿ ಮಾರ್ನಿಂಗ್ 4 ಗಂಟೆ ಕರ್ಕೊಂಡು ಹೋಗ್ಬಿಡೋರು ಲೊಕೇಶನ್ಗೆ. 5 ಗಂಟೆ 5:30 ಶುರು ಮಾಡಿದ್ರೆ 10:00 ಪ್ಯಾಕಪ್. ಅವತ್ತಿನ ದಿವಸ ಸೀನ್ ಆಗೋಯ್ತು. ಅದೇ ಲೈಟಲ್ಲಿ ಮಾಡಬೇಕು. ಅಪ್ಪಿತಪ್ಪಿ ಏನೋ 4 o'clock ಮೇಲೆ ನೈಟ್ ಶೂಟಿಂಗ್ ಇರ್ತಿತ್ತು. ಒಂದು 15 days ಅಂತೂ ಮಜ್ವಾಗಿತ್ತು. ರೇವತಿ ಅಮ್ಮ ಇದ್ರು ಅದರಲ್ಲಿ, ಅವರು ಒಂದು ಕ್ಯಾರೆಕ್ಟರ್. ಸೊ ಆಲ್ರೆಡಿ ಅವ್ರು ನನಗೆ ಪರಿಚಯ ಇತ್ತು. ಸೊ ವಿಷ್ಣು ಸರ್ ಜೊತೆಗೆ ಅವಾಗ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಒಂಥರ ಇದಾಯಿತು, ಅವ್ರ ಜೊತೆ ಆಪರ್ಚುನಿಟಿ ಸಿಕ್ತು. ಸೊ ಆ್ಯಂಡ್ ಹಿ ವಾಸ್ ಬೇಸಿಕಲಿ ಅವ್ರ ಬಗ್ಗೆ ಹೇಳಿದ್ರೆ ಈಸ್ ವೆರಿ ಕ್ವೈಟ್ ಪರ್ಸನ್. ನಾವು ಮಾತಾಡ್ತಿದ್ರೆ ತುಂಬ ಕೇಳ್ತಾರೆ.
ಹೇಳ್ತಾ ಇದ್ರೆ Good listener. ಗುಡ್ ಲಿಸ್ನರ್. ಸೊ ನನ್ನ ಬಗ್ಗೆ ಎಲ್ಲ ಕೇಳ್ಕೊಂಡ್ರು, ಏನ್ ಮಾಡ್ತಿದ್ಯಾ, ಫ್ಯಾಮಿಲಿ ಬಗ್ಗೆ ಕೇಳಿದ್ರು. ಆಮೇಲೆ ಈ ಮಲೆ ಭಾರತ ವಿಷಯ ಎಲ್ಲ ಹೇಳಿದೆ. ಆ್ಯಂಡ್ ಆ ಫಿಲಮಲ್ಲಿರೋ ಅಷ್ಟು ಹಾಡು ನಾನು ಆ ಟೈಮಲ್ಲಿ ಒಂದು 100 ಸರ್ತಿ ಡಾನ್ಸ್ ಮಾಡಿರ್ತೀನಿ. ಅಂದರೆ ಈ ಟ್ಯಾಲೆಂಟ್ಸ್ ಡೇ, ಸ್ಕೂಲ್ ಕಾಂಪಿಟೇಷನ್ ಇದೆಲ್ಲ ಅಷ್ಟು ಮಾಡಿರ್ತೀನಿ ಆ ಹಾಡುಗಳು. ಅಂದರೆ ಸಂಗೀತ ಕರ್ನಾಟಕ ಎಲ್ಲ ಇತ್ತು. ಸೊ ಆ ಥರ ಮಲೆ ಮಾರುತ ಅದ್ರಲ್ಲೊಂದು ನಟನ ವಿಚಾರ ಅದು ಎಷ್ಟು ಇವಾಗಲೂ ಮೊನ್ನೆನೂ ಮಾಡಿದೆ ಆ ನಟನ ಆ ಮೂವಿ ಸೇಮ್ ಸಾಂಗ್ ಮೊನ್ನೆ ಮಾಡಿದೆ, ಸ್ಯಾಂಡಲ್ವುಡ್ ಡೆಡಿಕೇಶನ್ ಅಂತ. ಐ ಡಿಡ್ ದಟ್ ಸಾಂಗ್. ಓಕೆ. ಸೊ ಅಲ್ಲಿ ವಿಷ್ಣು ಸರ್, ರೇವತಿ ಅಮ್ಮ, ಮೋಹಿನಿ, ದಿನೇಶ್ ಬಾಬು ಈ ಟೀಮ್ ಜೊತೆಗೆಲ್ಲ ಇನ್ನೊಂದು ಅಂತಂದ್ರೆ ನಾಯಿಗಳು. ಅಯ್ಯಪ್ಪ, ನಂಗೆ ನಾಯಿಗಳು ಕಂಡ್ರಂತ ತುಂಬಾ ಪ್ರೀತಿ. ಚಿಕ್ಕ ವಯಸ್ಸಿಂದಾನೆ, ಚಿಕ್ಕ ವಯಸ್ಸಲ್ಲೇ ಎಲ್ಲ ರೋಡಲ್ಲಿ ಒಂದು ನಾಯಿ ಮರಿ ನೋಡಿದ್ರೆ ತಂದ್ಬಿಡ್ತಿದ್ದೆ, ತಗೊಂಡ್ಬಂದ್ಬಿಡ್ತಿದ್ದೆ. ಆಮೇಲೆ ನಮ್ಮ ತಂದೆ ಮಿಡ್ ನೈಟ್ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬಂದ್ಬಿಡೋರು, ಅದು ಯಾವ್ದೋ ರೋಡ್ ನಾಯಿ ಬೇಡ. ಆಮೇಲೆ ಒಂದು ಪೊಮೆರೇನಿಯನ್ ನಾಯಿ ತಗೊಂಡ್ಬಂದ್ರು. ಐ ಯೂಸ್ ಟು ಲವ್ ಡಾಗ್ಸ್. ಈ ಸಿನಿಮಾದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಂದು ಫಸ್ಟ್ ಯಾರಿಗೂ ಮೀಟ್ ಮಾಡಿಸ್ತಿರ್ಲಿಲ್ಲ. ಲೊಕೇಶನ್ ಬಂದ ತಕ್ಷಣ ಆ ಲೊಕೇಶನ್ ಫುಲ್ಲು ಒಂದು ಜಾಗದಲ್ಲಿ ಎಲ್ಲ ಕೇಜ್ಗಳು ಮಾಡಿಬಿಟ್ಟಿದ್ರು. ಯಾವ ಬ್ರೀಡ್ ಇಲ್ಲ ಅಂತ ಕೇಳಿ ಎಲ್ಲಾ ಬ್ರೀಡು ಇತ್ತಲ್ಲಿ. ಸೊ ಕೆಲವು ಮರಿನೂ ಹಾಕಿತ್ತು. ಸೊ ಇಷ್ಟೆಲ್ಲ ಮಜಾ ಮಾಡಿದೀವಲ್ಲ ನಾನು, ತುಂಬಾ. ಸೊ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್ ಎಸ್ ಎಸ್. ದಾಯಾದಿ ಸಿನಿಮಾ, ದೇವರಾಜ್ ಅವರು, ಚರಣ್ ರಾಜ್ ಅವರು, ಒನ್ ಆಫ್ ದ ಒಂದು ಮಲ್ಟಿ ಸ್ಟಾರ್ ಕೇಸ್. ಹೌದು ಹೌದು. ಎನಿ ಮೆಮೊರೀಸ್ ಆಫ್ ದಾಯಾದಿ ಸರ್? ದಾಯಾದಿ ಎಷ್ಟು ಕ್ವಿಕ್ ಆಗೋಯ್ತಂದ್ರೆ, ಮೈಸೂರಲ್ಲಿ ಶೂಟಿಂಗು, ಅದು ಒಂದೇ ಶೆಡ್ಯೂಲ್, ಹಿಂಗೆ ಹೋದೆ ಹಂಗೆ ಬಂದ್ಬಿಟ್ಟೆ. ಸೊ ಐ ನೆವರ್, ಬಟ್ ಅಫ್ಕೋರ್ಸ್ ಎಸ್ ಸುಮೇಶ್ ಅವ್ರ ಡೈರೆಕ್ಷನ್. ಆಮೇಲೆ ಹ್ಯಾಡ್ ಅ ವೆರಿ ಗುಡ್ ಸಾಂಗ್ ವಿತ್ ದಟ್ ಕಲಾ. ವೆರಿ ಗುಡ್ ಸಾಂಗ್ ಅದು. ಐ ಫಾರ್ಗಾಟ್ ದ ಸಾಂಗ್, ಬಟ್ ಇಟ್ಸ್ ವೆರಿ ದೂರ ತೀರ. ಅದು ಉದಯ ಟಾಪ್ 10 ತುಂಬಾ ಚೆನ್ನಾಗಿ, ಒಳ್ಳೆ ಹಾಡು. ಸೊ ಗುಡ್ ಎಕ್ಸ್ಪೀರಿಯನ್ಸ್ ಅದರಲ್ಲೂ. ದೇವರಾಜ್ ಸರ್ ಜೊತೆಗೂ ಇದು ವಿನಯಾ ಪ್ರಸಾದ್ ಜೊತೆಗೆ ಮೇಡಮ್. ಈ ತರ ಗ್ಯಾಪ್ ಸಿಕ್ಕಿದ್ರೆ ವಿನಯಾ ಪ್ರಸಾದ್ ಅವ್ರು ಹಾಡ್ತಾ ಇದ್ರು, ನಾವು ಕೇಳ್ತಾ ಇದ್ವಿ. ಇದು ಜ್ಞಾಪಕ ಇದೆ ಲೊಕೇಶನ್ ಅಲ್ಲಿ. ಅಂಡ್ ಇನ್ನು ಚರಣ್ ರಾಜ್ ಸರ್ ಇದ್ರು ಆ ಮೂವಿಯಲ್ಲಿ. ಸೊ ಅವ್ರು ಆಲ್ರೆಡಿ ನಂಗೆ ಪರಿಚಯ ಇತ್ತು ತೆಲುಗು ಮೂವಿಯಿಂದ. ಸೊ ಆ ಥರ ಫ್ಯಾಂಟಾಸ್ಟಿಕ್. ಈಗ ಒಂದು ಮುಖ್ಯವಾದ ವಿಷಯ ಮಾತ್ರ ಅಂದರೆ, ನಿಮಗೆ ಅವಾಗಲೇ ನಾವು ಮಾತಾಡಿದ್ವಿ ತುಂಬ ಟ್ವಿಸ್ಟ್ಗಳು ಅಂತ ಮಾತಾಡಿದ್ವಿ. ಹಾಗೆ ಒಂದು ಗಾದೆ, ಜನರಲಿ ನಾವು ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಹೇಳ್ತೀವಿ. ಬಟ್ ಆ ಗಾದೆ ನಿಮ್ಮ ಜೀವನದಲ್ಲಿ ತುಂಬ ತುಂಬ ಸತ್ಯ ಆಗಿದೆ ಪ್ರಶಾಂತ್ ಸರ್. ಏನಂದರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲ್ವಾ? ಯಾವಾಗಲೂ ನಿಮ್ಮ ಈ ಡ್ಯಾನ್ಸಿಂಗ್ ಟೈಮ್ನಲ್ಲಿ ತಾವು ನಮ್ಮ ಹೇಮಾ ಮೇಡಮ್ ಅವ್ರ ಜೊತೆ ಒಂದು ರತಿ ಮನ್ಮತ ಅಂತ ಹೌದು 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 ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ. ಅವಾಗ ನೀವು ಇನ್ನೂ ಬ್ಯಾಚುಲರ್, ಮೇಡಮ್ ಇನ್ನೂ ಮದುವೆ ಆಗಿರಲಿಲ್ಲ. ಸೊ ಇಟ್ ವಾಸ್ ಇನ್ ಯುವರ್ ಟೀಮ್ಸ್ ಅಲ್ಲಿ ಮಾಡಿದ್ರಿ. ಸೊ ಇದೇ ರತಿ ಮನ್ಮತ ಜೋಡಿ ನಿಜ ಜೀವನದಲ್ಲಿ ಸತಿಪತಿ ಆಗ್ತಾರೆ ಅನ್ನೋದು ಇಟ್ಸ್ ರಿಯಲಿ $1 million ಕ್ವಶನ್. ಸೊ ಹೇಮಾ ಮೇಡಮ್ನ ಯಾವಾಗ ನೀವು ಫಸ್ಟ್ ನೋಡಿದ್ದು? ನಿಮ್ಮ ಅವರ ಒಂದು ಮೊದಲನೇ ಪರಿಚಯ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಆಗಲ್ಲ, ಗೊತ್ತಾಯ್ತು. ಮೊದಲನೇ ಪರಿಚಯ ನಾನು ಐ ಥಿಂಕ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಏನೋ ಇದ್ದ ಅವಾಗ. ಇವರು ಪ್ರಭಾತ್ ಕಲಾವಿದರು, ಅದೇ ಗೋಪಿನಾಥ್ ದಾಸರು ತಾತ ಅವ್ರು ನಡ್ಸ್ಕೊಂಡ್ ಬರ್ತಿರೋದು ಸಂಸ್ಥೆ. ಸೊ ಅಲ್ಲಿ ಬಂದ್ಬಿಟ್ಟು ದೇ ಸ್ಟಾರ್ಟೆಡ್ ಅ ನ್ಯೂ ಪ್ರಾಜೆಕ್ಟ್ ಕಾಲ್ಡ್ ಮಹೇಶ್ವರ. ಸೊ ಈ ಮಹೇಶ್ವರ ಪ್ರಾಜೆಕ್ಟ್ಗೆ ನನಗೆ ಫಸ್ಟ್ ಅವ್ರು ಕರೆದಿದ್ದು ಒಂದು ರೋಲ್ ನಾರದ. ಸೊ ಈ ಫಸ್ಟ್ ಫ್ಯೂ ಎಪಿಸೋಡ್ಸ್ 2-3 ಶೋಸ್ನ ನಾರ್ದವಾಗೇ ಮಾಡಿದ್ದೆ ನಾನು, ನಾರ್ದ ಥರ ಮಾಡಿದ್ದೆ, ನಾರ್ದ ಕ್ಯಾರೆಕ್ಟರ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ನನಗೆ ಅಲ್ಲಿಂದ ಅಂದರೆ ಈ ಡಾನ್ಸ್ ಡ್ರಾಮಾಗಳಲ್ಲಿ ಎಲ್ಲ ಪಾತ್ರಗಳು ಪ್ರಮೋಷನ್ ಬರುತ್ತೆ. ನಾರ್ದದಿಂದ ನಂಗೆ ನೆಕ್ಸ್ಟ್ ಮನ್ಮಥ ರೋಲ್ ಕೊಟ್ಟರು. ಸೊ ಈ ಮನ್ಮಥ ರೋಲ್ ಒಂದು ಐ ಥಿಂಕ್ 3-4 ಶೋಸ್ ಮಾಡಿದ್ವಿ ನಾವು. ಸೊ ಆಗಿಂದ ಹೇಮಾ ಪರಿಚಯ ನನಗೆ, ಅವ್ರ ಫ್ಯಾಮಿಲಿ ಎಲ್ಲ ಪರಿಚಯ. ಆ್ಯಂಡ್ ಕಪಲ್ ಆಫ್ ಶೋಸ್ ವಿ ಡಿಡ್. ಸೊ ಒಂಥರ ಶಿ ಆಲ್ಸೋ ಹಸ್ ಕಮ್ ಹೋಮ್ ಟು ಲರ್ನ್ ಲಾವಣಿ. ನಮ್ಮ ತಾಯಿ ಹತ್ರ ಫೋಕ್ ಡಾನ್ಸ್ ಲಾವಣಿ ಕಲಿಬೇಕು ಅಂತ ಅವರು ಬಂದು ಕಲ್ತಿದ್ದಾರೆ. ಬಟ್ ಬೈ ದೆನ್ ಐ ವಾಸ್ ಆಲ್ರೆಡಿ ಇನ್ ಚೆನ್ನೈ. ಆಲ್ರೆಡಿ ಅಲ್ಲಿ ಮೂವೀಸ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಜಸ್ಟ್ ಸುಮ್ಮನೆ ಹಿಂಗೆ ಹೇಳಿದಾಗ ಅವಾಗ ಕೈ ಕೊಟ್ಟು ಹೊಟ್ಟೋಗ್ಬಿಟ್ಟೆ ಅಂತ ಹೇಳ್ತಾಳೆ. ಸುಮ್ಮನೆ ಅದು ಒಂದು ವಿ ಡೋಂಟ್ ನೋ ದಟ್ ಎಲ್ಲೋ ಥಾಟ್ ಇರ್ಲಿಲ್ವಾ ಅಥವಾ ನಿಮಗೆ ಥಾಟ್ ಅಂದ್ರೆ ಇಟ್ ಇಸ್ ಫ್ಯಾಮಿಲಿಯಲ್ಲಿ ಇರಲಿಲ್ಲ. ಬಟ್ ವಿ ಜನರಲಿ ಐ ಯೂಸ್ ಟು ಲೈಕ್ ಹರ್. ಸಿ ದರ್ ಇಸ್ ಸಮಥಿಂಗ್ ವಿಚ್ ಇನ್ ದ ಟೀನೇಜ್ ಆಗತ್ತಲ್ಲ, ಯು ಲೈಕ್ ದಿಸ್ ಪರ್ಸನ್, ಸೊ ಯು ನೆವರ್ ಟೆಲ್ ದಟ್, ಬಟ್ ದಟ್ ಪರ್ಸನ್ ಆಲ್ಸೋ ಲೈಕ್ಸ್ ಯು, ಬಟ್ ವಿ ನೆವರ್ ಟೆಲ್. ಸೊ ಈ ತರ ಒಂದು ಯೂಸ್ ಟು ಲೈಕ್ ಈಚ್ ಅದರ್. ನೋಡಿ ಅಂದ್ರೆ ಆನ್ ಎ ಸೀರಿಯಸ್ ನೋಟ್, ಎಷ್ಟೋ ಪ್ರೀತಿಗಳು ಹಿಂಗೆ ಹೇಳ್ಕೊಳ್ಳೋದನ್ನ ಸತ್ತೋಗ್ಬಿಟ್ಟಿವೆ ಅಲ್ವಾ ಎಷ್ಟೋ ಜನರ ಲೈಫಲ್ಲಿ. ಒಂಥರ ಬೇಜಾರಾಗುವಂತ ವಿಷಯ, ಎಷ್ಟೋ ಪ್ರೀತಿಗಳಿರುತ್ತೆ. No, but see, that is 10th ಅಂದ್ರೆ that would be like what my age will be like 17, 18 years, 16, 17 ಏಜ್ ಅಲ್ಲಿ
ಯು ಡೋಂಟ್ ಥಿಂಕ್ ಅಬೌಟ್ ಸೋ ಮಚ್ ಆಫ್ ಫ್ಯೂಚರ್. ಎಕ್ಸಾಕ್ಟ್ಲಿ. ಸೊ ಆ್ಯಂಡ್ ಆ ಟೈಮಲ್ಲಿ ನಾವು ಹೇಳ್ಕೊಂಡು ಫ್ಯಾಮಿಲಿಗೆ ಗೊತ್ತಾಗ್ಬಿಟ್ಟು ಇಲ್ಲ. ಎಲ್ಲೋ ಒಂದು ಕಡೆ ದೇವರು ಮತ್ತೆ ಆ ಒಂದು ಪ್ರೀತಿನ, ಆ ಒಂದು ಋಣನ ಒಟ್ಟಿಗೆ ಸಿಗೋ ಹಾಗೆ ಮಾಡ್ದ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಇನ್ನು ಮೇಡಮ್ ಬಂದಾಗ ಮೇಡಮ್ ಜೊತೆಗೆ ಒಂದು ಸೆಗ್ಮೆಂಟ್ ಮಾಡ್ತೀನಿ, ನಾನು ಅದನ್ನು ಮಾತಾಡ್ತೀನಿ. ನನಗೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಬೇಕು ಅನ್ನಿಸು. ನಾವು ಸುಮಂತ್ ಸರ್ ಬಂದ್ಬಿಟ್ಟು ಅಥವಾ ಪ್ರಶಾಂತ್ ಸರ್ ಬಂದ್ಬಿಟ್ಟು ಅಥವಾ ಸಂಜಯ್ ಭಾರ್ಗವ್ ಬಂದ್ಬಿಟ್ಟು ಒಂದು ಬಹುಮುಖ ಪ್ರತಿಭೆ, ಒಬ್ಬ ಸೂರದ್ರೂಪಿ ನಟ, ಒಬ್ಬ ಪ್ರತಿಭಾವಂತ ಕಲಾವಿದ, ಒಬ್ಬ ಒಳ್ಳೆ ಡ್ಯಾನ್ಸರು, ಒಳ್ಳೆ ಫಿಸಿಕ್ ಇಟ್ಕೊಂಡ್ರು, ಎಂಥ ಪಾತ್ರಕ್ಕೂ ಈತ ಫಿಟ್ ಆಗುವಂಥ ಒಂದು ಕ್ಯಾಲಿಬರ್ ಇರುವಂಥ ಒಬ್ಬ ವ್ಯಕ್ತಿ. ಆದರೆ ನಿಮ್ಮ ಈ ಮುದ್ದು ಮುಖ, ನಿಮ್ಮ ಈ ಇನ್ನೋಸೆಂಟ್ ಮುಖ ಎಲ್ಲೋ ಒಂದು ಕಡೆ ಕೆಲವು ಪಾತ್ರಗಳು ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಬಿಡ್ತಾ? ಹೌದು ಹೌದು ಹೌದು, ಡೆಫಿನೆಟ್ಲಿ. ಬಿಕಾಸ್ ನಾನು ಇವಾಗ ಲವರ್ ಬಾಯ್ ಅಂತ ಎಂಟ್ರಿ ಆದೆ. ದೋ ತಮಿಳಲ್ಲಿ ಆ್ಯಂಟಿ ಹೀರೋ, ಬಟ್ ಅದು ಸಾಫ್ಟ್ ಫೇಸಿಂದ ಒಂದು ವಿಲನ್ ಅನ್ಕೋಬೋದು, ಇವನು ಈಸ್ ಗೋಯಿಂಗ್ ಟು ಬಿ ಅ ವಿಲನ್ ಅಂತ. ಬಟ್ ಮೋಸ್ಟ್ ಆಫ್ ದ ಮೂವೀಸ್ ದಟ್ ಐ ಡಿಡ್ ವಾಸ್ ಆಲ್ ಲವರ್ ಬಾಯ್, ಅಂದರೆ ಸಾಫ್ಟ್ ಕ್ಯಾರೆಕ್ಟರ್ಸ್ ಓನ್ಲಿ. ಸೊ ಹಾಗಾಗಿ ವಾಟ್ ಹ್ಯಾಪನ್ಸ್, ಇಫ್ ಯು ನೀನೇನಾದರೂ ನಿನ್ನ ಟ್ರೆಂಡ್ನ ಸೆಟ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಮೂವ್ ಆ್ಯಂಡ್ ಡೂ ಇಟ್. ಬಟ್ ನನಗೆ ಅದು ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ಬ್ಯುಸಿ ಇದ್ದೆ. 40 ಮೂವಿ 92 ಇಂದ ಟಿಲ್ 2012 I was doing movies, ಅದರಲ್ಲಿ ಮಿಡ್ಲಲ್ಲಿ ಟೆಲಿವಿಷನ್ ಸೀರಿಯಲ್ಸ್. ಸಿ ವಾಟ್ ಹ್ಯಾಪನ್ಸ್ ಬಿಟ್ವೀನ್ ಪ್ರೊಫೆಷನ್, ಲೈಕ್ ಇವಾಗ ಪ್ರೊಫೆಷನ್ ಅಂದರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅ ಫ್ಯಾಮಿಲಿ, your parents. My father's business was little dull. My mother was totally taking care of the dance school. ಅವರು ನಮ್ಮನ್ನು ನೋಡಿಕೊಂಡ್ರು, ಸುಮಾರು ವಿಷಯಗಳಲ್ಲಿ ಅವರೇ ಹೆಲ್ಪ್ ಮಾಡಿದ್ದು ನಮ್ಮ ತಾಯಿಯವರೇ. ಬಟ್ ನಮ್ಮ ತಂದೆಯವರು ಆಲ್ವೇಸ್ ವಾಸ್ ಅ ಸಪೋರ್ಟ್, ಬ್ಯಾಕ್ ಬೋನ್. ಸೊ ಹೀಗಾಗಿ ವೆನ್ ಐ ಎಂಟರ್ಡ್ ದ ಫೀಲ್ಡ್ ಐ ನ್ಯೂ ದ ಡಿಫಿಕಲ್ಟೀಸ್ ಇನ್ ದ ಹೌಸ್. ಸೊ ಇವಾಗ ದುಡ್ಡು ಎಷ್ಟು ಮುಖ್ಯ ನಮಗೆ, ಪ್ರೊಫೆಷನ್ ಮುಖ್ಯ. ಇವಾಗ ಐ ಲೆಫ್ಟ್ LLB ಫಸ್ಟ್ ಇಯರಲ್ಲಿ ಬಿಟ್ಬಿಟ್ಟೆ. ಇವಾಗ ನೆಕ್ಸ್ಟ್ ಐ ಎಂಟರ್ಡ್ ಇನ್ ದಿಸ್ ಫೀಲ್ಡ್. ಇದು ಫೀಲ್ಡ್ಗೆ ನಾನು ಕರೆಕ್ಟಾಗಿ ಸಿನ್ಸಿಯರಾಗಿ ವರ್ಕ್ ಮಾಡಬೇಕು. ಸೊ ವಾಟ್ ಎವರ್ ಮೂವೀಸ್ ಕೇಮ್, ಐ ಡಿಡ್ ಆಲ್ ದ ಮೂವೀಸ್ ಫಾರ್ ದ ಸೇಕ್ ಆಫ್ ದ ಪ್ರೊಫೆಷನ್ ಆ್ಯಂಡ್ ಮನಿ. See, you have to earn bread and butter. You need the money. So ಇದೇನು ಒಂಥರ, ಐ ಸ್ಟಿಲ್ ರಿಮೆಂಬರ್ ವಳ್ಳಿ ಆದಮೇಲೆ ನನಗೆ ಆಲ್ಮೋಸ್ಟ್ 1 year ಐ ಡಿಡ್ಂಟ್ ಹ್ಯಾವ್ ಅ ಮೂವಿ, ಏನೂ ಬರಲಿಲ್ಲ ಮೂವೀಸ್. ಅವಾಗ ನಟರಾಜ್ ಸರ್ ಅಂತ ಆ ಮೂವಿ ಡೈರೆಕ್ಟರ್, ರಜನಿ ಸರ್ ಫ್ರೆಂಡು, ಎನ್ನಡಾ ನೀ ಇನ್ನೂ ಚೆನ್ನೈಲೇ ಇರ್ತೀಯಾ ಈ ಆಶ್ಮಿ ನೋಡಿದೆ. ಅವ್ರು ಹೇಳಿದ ಒನ್ ವೀಕಲ್ಲಿ ನನಗೆ AVM ಪ್ರೊಡಕ್ಷನ್ಸ್ ಮೂವಿ ಬಂತು. ನಾ ಹೇಳಿದೆ ಸರ್ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಹಂಗೆ ಹೇಳಿ ಅಂತ. ಸೊ ಈ ಜಸ್ಟ್ ಜನರಲ್ ಆಗಿ ಜೋಕ್ ಮಾಡಿದ್ರು, ವಾಟ್ ಯು ಸ್ಟಿಲ್ ಇನ್ ಚೆನ್ನೈ ಅಂತ. ಯಾಕಂದರೆ ಮೂವಿ ವಾಸ್ ಅ ಹಿಟ್, ಹೆಸರು ಬಂತು, ಬಟ್ ಐ ಡಿಂಟ್ ಗೆಟ್ ಅ ಮೂವಿ ಬಿಕಾಸ್ ಆಫ್ಟರ್ ಅಬೌಟ್ ಅನ್ ಇಯರ್ ಇಟ್ ವಾಸ್ ಡಬ್ಡ್ ಇನ್ ಟು ತೆಲುಗು. ಇಮಿಡಿಯೇಟ್ ಮಾಡಿರಲಿಲ್ಲ. ಸೊ ವೆನ್ ಐ ಗಾಟ್ ದ ಸೇತುಪತಿ IPS ಫ್ರಮ್ AVM ಪ್ರೊಡಕ್ಷನ್ಸ್, ಅದು ವಿಜಯಕಾಂತ್ ಸರ್ ಜೊತೆಗೆ ಮಾಡಿದೆ. ಮೀನಾ ಜೊತೆಗೆ ಒಂದು ಸೂಪರ್ ಹಿಟ್ ಸಾಂಗ್ ನನಗೆ, ಆ್ಯಂಡ್ ಪ್ರಭುದೇವ ಕೊರಿಯೋಗ್ರಾಫ್ ದಟ್ ಸಾಂಗ್ ಫಾರ್ ಮೀ. ಸೊ ಹೀಗೆ ಐ ಹ್ಯಾಡ್ ದಟ್ ಕೈಂಡ್ ಆಫ್ ಒಂಥರ ಆ ಗ್ರಾಫ್ ಶುರು ಆಗಿದ ತಕ್ಷಣ ಐ ಡಿಂಟ್ ಲುಕ್ ಬ್ಯಾಕ್. ಐ ಜಸ್ಟ್ ಕೆಪ್ಟ್ ವರ್ಕಿಂಗ್. ಇವಾಗ ನೆಕ್ಸ್ಟ್ ಇಮಿಡಿಯೇಟ್ ನನಗೆ ಒಂದು ಮಲಯಾಳಂ ಮೂವಿ ಬಂತು, ಅರಬಿಕ್ ಕಡೋರಂ ಅಂತ ಬಂತು, ಅದೇ ಈ ಚಾರುಲತಾ ಮಾಡಿರೋ ಮೂವಿ, ಅದು ಬಂತು. ದೇ ಸೆಡ್ ಬಾಸ್ ಯು ಆರ್ ದ ಹೀರೋ, 30 days ಶೂಟಿಂಗ್, ಇಷ್ಟು ಕೊಡ್ತೀವಿ ಅಂತ. ಐ ಜಸ್ಟ್ ವೆಂಟ್ ಅಕಾರ್ಡಿಂಗ್ ಟು ಫ್ಲೋ. ಐ ಡೋಂಟ್ ರಿಗ್ರೆಟ್. ತುಂಬ ಜನ ನಂಗೆ ಕೇಳಿದ್ರು, ಡು ಯು ರಿಗ್ರೆಟ್? ಕೆಲವು ಸತಿ ಕೆಲವು ಆರ್ಟಿಸ್ಟ್ ಬಂದುಬಿಟ್ಟು ಒಂದು ಲ್ಯಾಂಗ್ವೇಜ್ ಮಾಡ್ಬೇಕಾರೆ ಬೇರೆ ಲ್ಯಾಂಗ್ವೇಜ್ ಒಪ್ಕೊಳ್ಳಲ್ಲ, ಈ ಲ್ಯಾಂಗ್ವೇಜಲ್ಲೇ ಮಾಡ್ತೀನಿ ನಾನು ಅಂತ ಒಪ್ಕೊಳ್ಳಲ್ಲ, ಭಾಷೆನೂ ಟ್ರೈ ಮಾಡಲ್ಲ. ನಾನೇನು ಮಾಡಿದೆ, ನನ್ನ ಮಾತೃಭಾಷೆ ಕನ್ನಡ, ಹಿಂದಿ ಮರಾಠಿ ಗೊತ್ತು ನನಗೆ, ತಮಿಳ್ ಈಸಿಯಾಗಿ ಕಲ್ತ್ಕೊಂಡ್ಬಿಟ್ಟೆ, ಬರೆಯೋಕ್ಕೂ ಕಲಿತೀನಿ. ಐ ರೈಟ್ ಆಲ್ಸೋ ಆ್ಯಂಡ್ ಐ ರೀಡ್ ತಮಿಳ್. ಗ್ರೇಟ್ ಆಗಲ್ಲ, ಒಂದು ಪೇಜ್ ಕೊಟ್ಟರೆ ಒಂದು ಅರ್ಧ ದಿವಸ ತಗೋತೀನಿ, ಆದರೂ ಓದ್ತೀನಿ. ಅಟ್ಲೀಸ್ಟ್ ನನಗೆ ಗೊತ್ತಾಗಬೇಕು. 25 years ಐ ವಾಸ್ ಇನ್ ತಮಿಳ್ನಾಡು, ಚೆನ್ನೈ. ಸೊ ಅಲ್ಲಿಂದನೇ ಇಷ್ಟು ಕಂಫರ್ಟ್ ಶೂಟಿಂಗ್. ಇಲ್ಲಿ ಮನೆ ಇರಲಿಲ್ಲ ನನಗೆ, ಚೆನ್ನೈಯಲ್ಲೇ ಮನೆ ಮಾಡಿದ್ದು ಫಸ್ಟು. ಅಲ್ಲಿಂದ ಇಲ್ಲಿ ಬಂದು ರಂಗೋಲಿ ಮಾಡಿದಾಗಲೂ ಐ ವಾಸ್ ಇನ್ ಚೆನ್ನೈ ಒನ್ಲಿ, ಬ್ಯಾಂಗ್ಳೂರ್ ಅಲ್ಲ. ಅಲ್ಲಿಂದನೇ ಶೂಟಿಂಗ್ ಮಾಡಿದೆ. ಎಲ್ಲ ಕನ್ನಡ ಮೂವೀಸ್ ಮಾಡ್ಬೇಕಾದ್ರೆ ಐ ವಾಸ್ ಇನ್ ಚೆನ್ನೈ ಒನ್ಲಿ. 2015 ಓನ್ಲಿ ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಇಲ್ಲಿ ಮನೆ ಮಾಡಿದ್ದೆಲ್ಲ 2015 ಆದಮೇಲೆ. ಸೊ ಆಲ್ ಮೈ ವಾಟ್ ಎವರ್ ಏನಂತೀವಿ ನೆಲ ಅನ್ನೋದು ಋಣ ಅಲ್ಲೇ ನಂಗೆ ನೀರು ಎಲ್ಲ ಕೊಟ್ಟಿದ್ದು. ಬಟ್ ನನಗೆ ಒಂದು ವಿಷಯ ಮಾತ್ರ ಹೇಳಬೇಕು, ನನಗಿಷ್ಟು ವರ್ಷದಲ್ಲೂ ನಾನು ಚೆನ್ನೈಲಿದ್ದಾಗಲೂ ನನ್ನ ಸಿಕ್ಕಿರೋ ಯಾರೇ ಜನ ನನ್ನ ಇವನು ಕನ್ನಡದವನು ಅಂತ ಇದು ಮಾಡ್ಕೊಳ್ಳೇ ಇಲ್ಲ, ಅಷ್ಟು ಪ್ರೀತಿ ತೋರಿಸಿದ್ರು. ವಂಡರ್ಫುಲ್. ದಟ್ ವಾಸ್ ಅ ವೆರಿ ಗುಡ್ ಥಿಂಗ್. ನನ್ನ ರೋಡಲ್ಲೇ ನಾನು ಇರ್ಬೇಕಾದ್ರೆ ನಾನೊಬ್ಬನೇ ಕನ್ನಡದವರು, ಇಲ್ಲಿ ಮಲಯಾಳಿ, ಬೇರೆಲ್ಲ ತಮಿಳವರು. ಸೊ ಬಟ್ ಸ್ಟಿಲ್ ನನಗೆ ಯಾವತ್ತೂ ಹಾಗೆ ಒಂಥರ ಬೇರೆ ಅನಿಸ್ಲೇ ಇಲ್ಲ. ಆ ಥರ ಅನಿಸ್ತಿದ್ರೆ ನಾನು ಆ್ಯಕ್ಚುಲಿ ನನ್ನ 99 ನಾನು ಮನೆ ಮಾಡಿದ್ದಲ್ಲೇ ಐ ವುಡ್ ಹವ್ ಡನ್ ಇನ್ ಬ್ಯಾಂಗ್ಳೂರ್. ನಮ್ಮ ತಂದೆನೂ ಅವಾಗ ಏನೂ ಹೇಳಲಿಲ್ಲ, ಅಲ್ಲಿ ಮನೆ ಮಾಡು, ಅಲ್ಲಿ ಆಯಿತು, ಅಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟೆ. ಅದರ್ವೈಸ್ ಐ ಕುಡ್ ಹವ್ ಬೀನ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಸ್ಟಿಲ್ ಗೋ ಫಾರ್ ವರ್ಕ್. ಹಂಗೆ ಅನಿಸ್ಲೇ ಇಲ್ಲ. ಅಲ್ಲೇ ಋಣಾನುಬಂಧ ಏನೋ ಇತ್ತು ಅನಿಸುತ್ತೆ. ಆಯಿತು,
ಬಟ್ 2015 ಅಲ್ಲಿ ಸುನಾಮಿ ಬಂತು, ನಮ್ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ, ಗ್ರೌಂಡ್ ಫ್ಲೋರ್ ವಾಸ್ ಇನ್ ವಾಟರ್. ಅಯ್ಯೋ. ಆಮೇಲೆ ನನ್ನ ಮನೆ ಮಾರಿ ಐ ಜಸ್ಟ್ ಕೇಮ್ ಆಫ್ ಹಿಯರ್. ಓ. ಐ ವೇಟೆಡ್ ಫಾರ್ 2 years. ಆಮೇಲೆ ಐ ಬಾಟ್ ದ ಹೌಸ್ ಹಿಯರ್ ಇನ್ ಸೆಟಲ್ ಡೌನ್ ಇನ್ ಬ್ಯಾಂಗ್ಳೂರ್. ವೆರಿ ನೈಸ್. ನನಗೆ ಅಂಡಮಾನ್ ಸಿನಿಮಾದಲ್ಲಿ ಇವಾಗ ಅಫ್ಕೋರ್ಸ್ ನೀವು ಅದ್ಭುತವಾಗಿ ಮಾಡಿದ್ದೀರಾ, ವಿಶ್ವನಾಥ್ ಸರ್ ಅವ್ರ ಜಡ್ಜ್ಮೆಂಟ್ ಕರೆಕ್ಟು, ಒಂದು ಯಾರು ಪ್ರಿಡಿಕ್ಟ್ ಮಾಡಬಾರ್ದು ಆ ಥರದ್ದು ಅಂತ. ಆದರೆ ನನಗೆ ಐ ಆಮ್ ಟಾಕಿಂಗ್ ಅಬೌಟ್ ನಂತರ ಸುಮಾರು ಜನಕ್ಕೂ ಅನಿಸಿರ್ಬೋದು, ಬಟ್ ಇಲ್ಲಿ ನಾನು ಮಾತಾಡ್ತಾರೆ ನನ್ನ ವೈಯಕ್ತಿಕ ಒಂದು ಒಪಿನಿಯನ್. ಸುಮಂತ್ ಅವ್ರನ್ನ ನಂಗೆ ಕನೆಕ್ಟ್ ಆಗಲಿಲ್ಲ. ಅವನು ಹಿ ಇಸ್ ನಾಟ್ ಲೈಕ್ ದಟ್. ಶಿವಣ್ಣ ಅವ್ರ ಜೊತೆ ಏನಾದ್ರು ಎಕ್ಸ್ಪೀರಿಯನ್ಸ್ ಶೂಟ್ ಮಾಡ್ಬೇಕಾದ್ರೆ ಅಂಡಮಾನ್ ಅಲ್ಲಿ ಇರ್ಬೋದು? ಅಂಡಮಾನ್ ಅಲ್ಲಿ ಅಂತೂ ತುಂಬಾ ಮಜಾ ಮಾಡಿದ್ವಿ ನಾವು. ಯಾಕಂದ್ರೆ ಈ ಆ ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಬೋಟಲ್ಲಿ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಟ್ರಾವೆಲ್ ಲಾಂಗ್ ಜರ್ನಿ. ಸೊ ವಿ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂಡ್ ಟಾಕಿಂಗ್, ಮಾತಾಡೋದು ತುಂಬ ಜಾಲಿಯಾಗಿದ್ರು. ಆ್ಯಂಡ್ ಇನ್ನೇನು ಅಬೌಟ್ ಊಟ ತಿಂಡಿ, ಕಾಫಿ ಅಂತೂ ತುಂಬ ಕುಡಿತಾನೆ ಇದ್ರು ಒಂದೊಂದು ಕಾಫಿ. ಸೊ ಆ ಥರ ವಿ ಹ್ಯಾಡ್ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅವಳು ನಿವೇದಿತಾ ಅಂದರೆ ನನ್ನ ಜೊತೆಗೇನೆ ಇರೋಲ್ಲ, ಹೇಳಿದ್ನಲ್ಲ, ಶಿ ವಾಸ್ ವಿತ್ ಮೀ ಥ್ರೂ ಔಟ್ ಟಿಲ್ ದ ಸೀನ್ ಕೇಮ್. ಆ ಸೀನ್ ಬಂತ, ಚಾಕು ಸೀನ್ ಬಂದ ತಕ್ಷಣ ಶಿ ಬಿಕೇಮ್ ಡಿಫ್ರೆಂಟ್ ಪರ್ಸನ್. ಓಕೆ, ಗೊತ್ತಾಗ್ಬಿಡ್ತು ಅವಳಿಗೆ ಈ ಥರ ಏನೋ ಇದೆ ಅಂತ. ಸೊ ಅದರ್ವೈಸ್ ಐ ಹ್ಯಾಡ್ ಅ ಗುಡ್ ವೈಫು ಇದ್ರು, ಗೀತಾ ಅವರು ಇದ್ರು. ಸೊ ಗುಡ್ ಫ್ಯಾಮಿಲಿ ಟೈಮ್ ವಿ ಹ್ಯಾಡ್ ವಿತ್ ಆಲ್ ಆಫ್ ದೆಮ್. ಇದು ಪೇರೆಂಟ್ಸ್ಗೆ ಮುಖ್ಯವಾಗಿ ನಾನು ಹೇಳೋದೇನು, ಇವಾಗ ಡಾನ್ಸ್ ಕ್ಲಾಸ್ ಕರ್ಕೊಂಡ್ಬರ್ತಾರೆ ಮಕ್ಕಳನ್ನ, ಡಾನ್ಸ್ ಕಲಿಬೇಕು ಅಂತ. ಆ ಮಗುಗೆ ಡಾನ್ಸ್ ಇಂಟ್ರೆಸ್ಟೇ ಇರಲ್ಲ, ಅವಳಿಗೆ ಸಂಗೀತ ಕಲಿಬೇಕು ಅಂತ ಇರುತ್ತೆ. ಅಥವಾ ಅವಳಿಗೆ ವೆಸ್ಟರ್ನ್ ಡಾನ್ಸ್, ಬಾಲಿವುಡ್. ನನ್ನ ಹತ್ರ ಆ್ಯಕ್ಚುಲಿ ಯಾಕೆ ಬರ್ತಾರೆ ಅಂದರೆ, ನನ್ನ ಹತ್ರ ಹೇಮಾ ಹತ್ರ ಕೆಲವು ಮಕ್ಕಳು ಬರ್ತಾರೆ, ಎಲ್ಲರೂ ಅಂತ ಹೇಳಲ್ಲ. ದೇ ಕಮ್ ಥಿಂಕಿಂಗ್ ದ್ಯಾಟ್ ಬಾಲಿವುಡ್ ಡಾನ್ಸ್ ಹೇಳ್ಕೊಡ್ತೀರಾ, ಸಿನಿಮಾ ಡಾನ್ಸ್ ಹೇಳ್ಕೊಡ್ತೀರಾ. ನಾವು ಅದನ್ನು ಹೇಳ್ಕೊಡಲ್ಲ. ನಾವು ಸ್ಯಾಂಡಲ್ವುಡ್ಗೆ ಏನಾದರೂ ಡೆಡಿಕೇಟ್ ಮಾಡಬೇಕು ಅಂದರೆ ಆ ಹಾಡುಗಳು ತೊಗೊಂಡ್ಬಿಟ್ಟು ನೃತ್ಯ ಕೊರಿಯೋಗ್ರಾಫ್ ಮಾಡಿ ಮಕ್ಕಳ ಕೈಯಲ್ಲಿ ಮಾಡಿಸ್ತೀವಿ.